ನನ್ನ ಪ್ರೋಗ್ರಾಮ್ನ ದೇವರೇ ನೋಡ್ತಿರ್ತಾರೆ. ಏನ್ ಮಾತಾಡ್ತಾ ಇದೀಯೋ ಶನಿ ಮೂಡದೆ. 100% ಅದೇ ಆಗೋದು. ಸಾಧ್ಯನೇ ಇಲ್ಲ. ನಾನು ಹೇಳ್ತಾ ಇದೀನಿ 100% ಇದನ್ನೇ ಮಾಡ್ಬೇಕು. ಇಲ್ಲ 100% ಅದನ್ನೇ ಮಾಡ್ಬೇಕು. ಇರು ಒಂದ್ ನಿಮಿಷ. ಅದು ಸರಿ 100% ಅಂತ ಅಷ್ಟೊತ್ತಿನ ಕಿತ್ತಾಡ್ತಾ ಇದೀವಿ. ಏನ್ 100%? 100% ಈಗ ಆಲ್ರೆಡಿ ಅವ್ರಿಗೆ ಗೊತ್ತಾಗಿರುತ್ತೆ. ಏನ್ ಹೇಳಿ? ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ ಪಾಡ್ ನೀವು ಎಲ್ಲಾರು ಆಶ್ರಮ ಸೇರ್ಕೊಬಿಡಿ ಸರ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕಿ. 100% ನಿಮ್ಗೆ ಇಷ್ಟೊತ್ತೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ನಾವು ಇವತ್ತು ಯಾವ ವಿಡಿಯೋಸ್ಗೆ ರಿಯಾಕ್ಟ್ ಮಾಡ್ತಾ ಇದೀವಿ ಅಂತ. ಸೊ ಇನ್ಯಾಕ್ ತಡ, ನಾನು ಅಂದ್ರೆ ನಂಬರ್ ಅಂದ್ರೆ ನಾವ್ ಇವತ್ತು ರಿವ್ಯೂ ಮಾಡ್ತೀವಿ ನಂಬರ್ ಅಂದ್ರೆ ಏನು ಅಂತ. ಓಕೆ, ಸೊ ಇವತ್ತು ಸಕ್ಕತ್ತಾಗಿರುವಂತ ಮೀಮ್ಸ್ಗೆ ರಿಯಾಕ್ಟ್ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಪ್ಲೀಸ್. ಇಲ್ಲ ಅಂದ್ರೆ ನಂಬರ್ ಗುರುಜಿ ಮೇಲೆ 100% ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಓಕೆ ಬನ್ನಿ ಶುರು ಮಾಡುವ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಪಾಪ ಮನೇಲೂ ಎಲ್ರು ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆದಾಗಿಂದ ಅವರು ಜೈಲಿಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿದ್ದೋದಾಯ್ತು. ಫೋನ್ ಕಟ್ ಮಾಡಿ ಸರ್. ದಯವಿಟ್ಟು ಕಾಲರ್ ಅಲ್ಲಿ ಒಂದು ವಿನಂತಿ, ನಮ್ ವಿಡಿಯೋದು ನೋಡ್ಬೇಡ. ಇನ್ನು ಬೇಕಾದ್ರೆ ನಾನು ನಿನ್ಗೆ ಒಂದ್ ತಿಂಗಳು ಫ್ರೀ ರೀಚಾರ್ಜ್ ಮಾಡಿಸ್ತೀನಿ. ಡೈಲಿ ವೈನ್ ಕಾಲ್ ಮಾಡು. ಡೈಲಿ ಯಾವ್ಯಾವ ಚಾನಲ್ಗೆ ಹೋಗ್ತಾನೆ ಎಲ್ಲ ಚಾನಲ್ಗೂ ಕಾಲ್ ಮಾಡು. ಫ್ರಮ್ ಮೈ ಸೈಡ್ ಸ್ಪಾನ್ಸರ್. ಅದು ಸುಮ್ನೆ ತಮಾಷೆಗೆ ಮಾಡಿರೋದು ಅನ್ಸುತ್ತೆ ಅಲ್ವಾ? ಅವರೇ ಅರೇಂಜ್ ಮಾಡ್ಕೊಂಡಿರ್ತಾರೆ ಕಾಲ್ಸ್ ಆತರ ಎಲ್ಲ. ಏನ್ ಇವ್ರಿಗೆಲ್ಲ ಮಾಡೋ ರಿಯಲ್ ಕಾಲರ್ಸ್ ಅನ್ಕೊಂಡಿದ್ದೀರಾ? ಕಾಮಿಡಿ ಆಗಿ ಹೋಗ್ಲಿ ಪ್ರೋಗ್ರಾಮ್, ಸೊ ಅದರಿಂದ ಅಟ್ರಾಕ್ಟ್ ಮಾಡ್ಬೋದು ಅಂತ ಅಷ್ಟೇ. ಏನೇನೆಲ್ಲ ಮಾಡ್ತಾರೆ ಗುರು. ಕಲಿಯುಗನೇ ಅವೆಲ್ಲ ಅಷ್ಟೇ. ಚಿನ್ನಸ್ವಾಮಿ ಸ್ಟೇಡಿಯಂ ತಗೊಂಡೋಗಿ ನೆಲಮಂಗಲ ಹತ್ರ ಹಾಕ್ಬೇಕು. ನೋಡಿ ಇದು ಓವರ್ ಅತ್ಯಾಸೆ, ಚೆನ್ನಾಗಿ ಆಡ್ತಾರೆ ಮ್ಯಾಚ್. ಹಾಗನ್ಬಾರ್ದು ಪ್ಲೇಯರ್ಸ್. ನೀವು ಹೆಂಗ್ ಗೊತ್ತಾ, ಇದು ಕೊಬ್ಬಿನ ಮಾತುಗಳು ಅನ್ಸುತ್ತೆ. ಗೆಲ್ತಾರೆ ಅನ್ನೋದು ಸಾಕು, ವಿನ್ನೇ ಆಗ್ಬಿಡ್ತಾರೆ ಅಂದ್ಬಿಟ್ರೆ ಎರಡು ಒಂದೇ ತಾನೆ. ಗೊತ್ತಿಲ್ಲ, ನೀವು ಕ್ಯಾಮ್ರಾ ಹಿಂದೆ ಇದ್ರೆ ಕ್ಯಾಮ್ರಾ ಮುಂದೆ ಮಾತಾಡಿ ನೋಡಿ ಎಷ್ಟು ನೆಗೆಟಿವ್ ಕಮೆಂಟ್ಸ್ ಬಂತು ಅಂತ ನೋಡಿ ಕೇಳಿ. ಸ್ಟೇಡಿಯಂ ಚೇಂಜ್ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ. ಹೌದು ಅಂತ ನಂಗೆ ತುಂಬಾ ಆಸೆ. ಹೌದು ಆಗದಿರೋದಲ್ಲ, ನಾನಾದ್ರೆ ಗೊತ್ತಿರಲ್ಲ. ಅಪ್ಪಿ ತಪ್ಪಿ ಬಾಯಲ್ಲಿ ಸತ್ಯ ಹೊರಗಡೆ ಬಂದ್ಬಿಡ್ತು. ಕಂಟ್ರೋಲ್ ಮಾಡ್ಬಿಟ್ಟು RCB ಫ್ಯಾನ್ಸ್ ಕೈ ತಗ್ಲಾಕೊಂಡ್ಬಿಟ್ಟು ಯಾಕನಪ್ಪ. ಅವೆಲ್ಲ ಏನು ಸಿಗಲ್ಲ. ನಿನ್ನೆ 6 ಹೊಡೆದಾಗ ಹೊಡೆದ್ಬಿಡ್ತಾರೆ. ಇವಾಗ ಇನ್ನೋವತ್ತಲ್ಲಿ ನೋಡಿಬೇಕಾರೆ ಇನ್ನೋವ ಅಂದ್ರೆ ನೋ ಅಂತ ಬರುತ್ತೆ. ಇನ್ನೋವ ಇಟ್ಟಿರೋರ್ ಮೇಲೆಲ್ಲ ಕೇಸ್ ಇರುತ್ತೆ. ಮಾತ್ರ ನೋವು ಇದೆ ಬೇಕು ಅಂತಲೇ ಚೆಕ್ ಮಾಡಕ್ ತಗಂದೆ ನಾನು. ಅನ್ಬಕ್ಸನ ಏನಿದೆ ಈ ಪ್ರಪಂಚದಲ್ಲಿ? ಸಾಕ್ಷಾತ್ ಕೃಷ್ಣನ್ ಜೈಲಿಂದ ಆಚೆ ಬಂದ. ನೀವು ಇನೋವಾದಲ್ಲಿ ಎನ್ವೋ ಇದೆ, ನಾನ್ ಚೆಕ್ ಮಾಡಿರ್ತೇನೆ. ನೀವೇ ಅದೇ ಗಾಡಿ ತಗೊಂಡ್ಬಿಟ್ರಿ. ಹೆಂಗ್ ಹುಡುಕ್ತಿರ ಗುರುಗಳು ಇದನ್ನೆಲ್ಲ? ನೀವು ನನ್ ಡೈಲಿ ಇದೇ ಕೆಲಸ 24 hours. ಇದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಈಗ ಎಲ್ಲರಿಗೂ ಗೊತ್ತಾಗ್ಬಿಡದೆ ಅದೇ ಕೆಲಸ ಅಂತ. ಹೌದು. ಈಗ ಹಾಗಾದ್ರೆ ಈ ಲಾಜಿಕ್ ಪ್ರಕಾರ ನೋಡಿದ್ರೆ ವಿನೋದ್ ಅಂತ ಹೆಸರಿಟ್ಕೊಂಡಿರೋಲ್ಲ ಲೈಫಲ್ಲಿ ಹಾಳಾಗಿ ಹೋಗೋರೆ ಅಂತ. ಟ್ಯಾಗ್ ದಟ್ ವಿನೋದ್, ಸೆಂಡ್ ದಿಸ್ ವಿಡಿಯೋ ಟು ದಟ್ ವಿನೋದ್. ಹೆಸರು ಚೇಂಜ್ ಮಾಡ್ಕೊಳಕ್ ಹೇಳಿ. ಗುರುಳೆ, ದರ್ಶನ್ ಅವರು ರಿಲೀಸ್ ಆಗ್ತಾರಾ ಇಲ್ವಾ? ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ರೆ ಗೊತ್ತಾ? ಹುಟ್ಟಕ್ಕಿಂತ ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಸಾಯಿಸ್ತಾರೆ ಅಂತ ಗೊತ್ತು. ನಾನು ಸಾಯ್ತಿದ್ದ ಕೃಷ್ಣನಿಗೆ ಗೊತ್ತು. ಜೈಲಲ್ಲಿ ಅದು ಅವ್ರು ಜೈಲಲ್ಲೇ ಹುಡ್ತಾರೆ, ಅವರೇ ಆಚೆ ಬರ್ತಾರೆ. ಯಾಕೆ ದರ್ಶನ್ ಬರಬಾರ್ದು? ಕೃಷ್ಣ ಕರ್ಣನಿಗೆ ಹೇಳ್ತಾರೆ, ಕರ್ಣನಿಗೆ ಹೇಳೋದು ಇದು, ಕೃಷ್ಣ ನಿನಗಾರು ಒಳ್ಳೆ ಫ್ರೆಂಡ್ಸು ದುರ್ಯೋಧನ ಇದ್ದಾನೆ, ದುರ್ಯೋಧನಗೋಸ್ಕರ ನೀನು ಒಳ್ಳೆ ಫ್ರೆಂಡು ಅಂತ ಹೇಳ್ತಾರೆ. ನಾನು ಇವ್ರ ಕಡೆ ಇರ್ಬೋದು, ನಾನೇ ಮೋಸ ಮಾಡಿದಂತೆ ಎಲ್ಲ ನನಗೆ ದೂರ್ತಾರೆ. ಆದರೆ ನಾನು ಹುಟ್ಟಕ್ಕಿಂತ ಮುಂಚೆ ನನ್ನ ಸಾಯಿಸೋಕ್ಕೆ ಕಾಯ್ತಾಯಿದ್ರು. ಆದರೂ ನಾನು ಹುಟ್ಟಿದ್ದು ಜೈಲಲ್ಲಿ ಹುಟ್ಟಿದೆ. ನನಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ.
ಆದ್ಮೇಲೆ ಹುಟ್ಟಕ್ ಮುಂಚೆ ನಂಗೆ ಗೊತ್ತು ನಾನು ಸಾಯ್ತೀನಿ ಅಂತ ನಾನು ಹುಡ್ತೇನೆ. ಒಂದೇ ಅಲ್ಲ ಏನ್ ಮಾತಾಡ್ತಾ ಇದೆಯೋ ಶನಿ ಮೂಡದೆ. ನಾನು ಆಂಕರ್ ಸಿಚುವೇಶನ್ ನೆನ್ಸ್ಕೊಳ್ತಾ ಇದೀನಿ. ಈ ಅಪ್ಪ ನಾನು ಏನ್ ಕ್ವಶನ್ ಕೇಳ್ದೆ ಇರೋದೇ ಬರ್ತಾಯಿಲ್ಲ, ಏನ್ ಹೇಳ್ತಾವ್ರೆ ಗುರು ಅಂತ. ಜಗ್ಗೇಶ್ ಒಂದು ಮುಕ್ಕಿ ಬರುತ್ತೆ ಗೊತ್ತಾ ಯಾವ್ದೊಂದು ಫಿಲ್ಮ್ ಅಲ್ಲಿ, ಏನ್ ಬೊಗಳ್ತಾ ಇದೆಯೋ ಶನಿ ಮೂಡೆ. ಆಯ್ತು ಕತೆ. ಅಯ್ಯೋ ದೇವ್ರೆ. ಅಂತೇನು ಹೇಳ್ತಾರೆ. 3 ಕೋಟಿ ಜನ ನನ್ನ ಫಾಲೋ ಮಾಡ್ತಾವ್ರೆ. ಹೆಂಗೆ ಅದು ಗುರುಗಳೇ? 3 ಕೋಟಿ ಅಂದ್ರೆ 30 ಮಿಲಿಯನ್. 30 ಮಿಲಿಯನ್ 30 ಮಿಲಿಯನ್ ಪೀಪಲ್ ಆರ್ ಫಾಲೋಯಿಂಗ್. ಹೌದು ಸರ್, 100% ಇದ್ದಾರೆ. ಬಟ್ 1 ಲಕ್ಷ ಜನ ಅಷ್ಟೇ ಅಲ್ವಾ ಫಾಲೋ? ಅದು ಫ್ರೆಂಡ್ ಆಗೋದು, ಫಾಲೋ ಮಾಡೋದ್ಮೇಲೆ ಫ್ರೆಂಡ್. ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಫಾಲೋ ಮಾತ್ರ ಇರುತ್ತೆ, ಫ್ರೆಂಡ್ ಇಲ್ವಲ್ಲ? ಇಲ್ಲ, ನೀವು ಫ್ರೆಂಡ್ Facebook, ಆಗ್ಬೋದು. Instagram ನೀವು ಬಂದು mix ವಿಡಿಯೋ ಆಗ್ಬಿಟ್ಟಿದೆ. ನೋಡ್ಕೋಬಹುದು. ನೋಡಿ ಸರ್ ಎಷ್ಟು ಜನ ಇದ್ದಾರೆ ಇಲ್ಲಿ, ಕಾಣ್ತೈತಲ್ಲ 30 ಮಿಲಿಯನ್ ಇದೆ. ಎಷ್ಟಿದ್ದಾರೆ ಕಾಣ್ತೈತಾ? ವ್ಯೂಸ್ ಗುರುಗಳೇ, ವ್ಯೂಸ್ ಅಲ್ಲ, ಹಂಗ್ ಹೇಳ್ತಾರೆ. ಹೌದು, ಇದು ನಿಂಗೆ ಗೊತ್ತಲ್ಲ ಗುರುಗಳೇ? ನಿಮ್ ಪರ್ಮಿಷನ್ ಇದ್ರೆ ಗೊತ್ತು. ನೋಡಿ ನೀವೇ ಹೇಳಿದ್ರಿ ಸರ್. ಏನಂತ ಹೇಳಿದ್ರಿ? ಫಾಲೋವರ್ಸ್ 1 ಲಕ್ಷ ಜನ. ಹೌದು, ಏನಂತ ಹೇಳಿದ್ವಿ ಇವಾಗ? ಏನ್ ಓದ್ಲಿ ಅಂದ್ರೆ ಹಿಂದೆ ಒತ್ತಲ ಅಂದ್ರು. ನೋಡಿ ಸರ್, ಹಿಂದೆ ಅಂದ್ರೆ ಬೆನ್ನು ಅಂತ ನೀವೇ ಹೇಳಿದ್ರಿ. ಇವಾಗ ಬ್ಯಾಕ್ ಬಂದ್ರಿ. ಹಿಂದೆ ಬೆನ್ನು ಅಂದಿದ್ದಕ್ಕೆ ನೀವು ಅದು ಬ್ಯಾಕ್ ಅಂದ್ರೆ ಬೆನ್ನು ಅಂದ್ರೆ ನೋಡಿ ಸರ್, ನೀವೇ ಹೆಂಗ್ ಮಾತಾಡಿದ್ರಿ? ನೀವು ಟಿಕಾ ಅಂದ್ರಲ್ಲ, ಅದಕ್ಕೆ ಕೇಳ್ತಾರೆ. ಕಂಟ್ರೋಲ್ ಪ್ಲೀಸ್ ಕಂಟ್ರೋಲ್. ಅಯ್ಯಪ್ಪ ದೇವ್ರೆ ಗುರು, 30 ಮಿಲಿಯನ್ ನಿನ್ನ ಫಾಲೋ ಮಾಡ್ಬಿಟ್ಟಿರಿ ಇಷ್ಟೊತ್ತಿಗೆ. ನಾನು ಆ ಲೆಕ್ಕದಲ್ಲಿ ನೋಡಿದ್ರೆ ನಮ್ಗೆ 9 ಮಿಲಿಯನ್ ಫಾಲೋವರ್ಸ್ ಅವ್ರೆ ಅಂತ ಆಯ್ತು. ಕರೆಕ್ಟ್, ಜಾಸ್ತಿನೇ ಅವ್ರೆ. ಲಾಜಿಕ್ಕೆ ಗೊತ್ತಿಲ್ಲ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಯಾರಾದ್ರೂ ಗುರುಜಿ ಹತ್ರ ಸೊಲ್ಯೂಷನ್ ಕಳ್ಸ್ಕೊಂಡ್ ಮಾಡಿದ್ರೆ ಡಿಪ್ರೆಷನ್ ಕಳಿಸ್ತಾರೆ. ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೋಡೋಣ. ನಮಸ್ತೆ ಗುರುಗಳೇ. ನಮಸ್ಕಾರ. ಡೇಟ್ ಆಫ್ ಬರ್ತ್ ಕೊಡಿ. 29/7/1988. 1988. ಏನ್ ಮಾಡ್ತಾರ ಮಗ? ಮಗ ಮನೆ ಕಡೆ ಮನೆ ಕಟ್ಟೋದು. ನಿಮ್ಮ ಮಗನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ. ಹೌದಾ ಗುರುಗಳೇ? ಹಾಳಾಗೋಯ್ತು ಜಾತಕ. 7ನೇ ಮನೇಲಿ ಶನಿ ಇದ್ದಾನೆ, ನೀಚ ಶನಿ. ಗುರು 6ನೇ ಮನೆಗಿದ್ದಾನೆ, ಮುಂಡ ಮುಚ್ಕೋಯ್ತು ಜಾತಕ. ಅಲ್ಲ, ಅವ್ರ ಮಗ ಏನಾದ್ರು ಇವಾಗಿನ ಪ್ರೋಗ್ರಾಮ್ ನೋಡಿದ್ರೆ ಹೆಂಗೆ ಇಷ್ಟು ದಿನದಿಂದ ಇದೆ ಇಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಅಂತ. ಈ ತೆಲುಗುಲಿ ಒಂದು ಮೂವಿ ಡೈಲಾಗ್ ಐತೆ, ಇವ ಹಿಂಗ್ ಕರೆಕ್ಟಾಗಿ ಸಿಂಕ್ ಮಾಡ್ಬೋದು ಅಂತ. ಏನಂತ? ಹಿಂಗೆ ಅಂದ್ರೆ ಟಿವಿ ಕಾಲ್ ಮಾಡ್ತಾನೊಬ್ಬ. ಕಾಲ್ ಮಾಡ್ಬಿಟ್ಟು ಕೇಳ್ತಾನೆ, ಹಿಂಗೆ ಗುರೂಜಿ ಅವರು ಇವತ್ತು ಇದಾರಮ್ಮ ಅಂತ. ಇಲ್ಲ ಸರ್, ಅವತ್ತು ಇವ್ರು ಪ್ರೋಗ್ರಾಮ್ ಬಂದಿಲ್ಲ ಅಂತ. ಸರ್ ಅವ್ರ ಮನೆ ಅಡ್ರೆಸ್ ಬೇಕಾದ್ರೆ ಕೊಡ್ತೀವಿ, ಅಲ್ಲೇ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾನೆ. ಕೊಡಿ ನಿಮ್ಗೆ ಅಡ್ರೆಸ್ ಇಸ್ಕೊತಾನೆ. ಇವತ್ತು ನಾನು ಅವ್ರಿಗೆ ಒಂದು ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ, ಇವತ್ತು ಅವ್ರದ್ದು ಎಡಗಾಲು ಮುರಿದೋಗುತ್ತಮ್ಮ. ಅದ್ಯಾಕೆ ಸರ್? ನಾನೇ ಮುರಿದಾಕ್ತೀನಿ. ಅಯ್ಯೋ, ನೀವೇನೇನು ಪ್ರೆಡಿಕ್ಷನ್ ಕೊಡ್ಬೋದು ಗುರೂಜಿಗೆ? ಮಾಡಿ ಗೈಸ್, ಕಮೆಂಟ್ ಕಮೆಂಟ್ ನಾವಿದ್ದೀವಿ ಮಾಡಿ. ನಮ್ಮ ಮನೋಂತ ಇದ್ದೇನೆ ಗುರುಜಿ, ಈಗ ಓದ್ತಾ ಇದ್ದೇನೆ 9th. ಯಾರದು ಮನೋಜ್? ನನ್ ಮಗ ಗುರುಜಿ. ಫಸ್ಟ್ ಹೆಸರನ್ನ ಚೇಂಜ್ ಮಾಡು ಗೋವಿಂದ. ಯಾಕೆ ಗೋವಿಂದ? ಮನೋಜ್ ಅಂತ ಸಿಟ್ಟಿದ್ಯಲ್ವಾ? ಗುರುಜಿ ಮನೋಜ್ ನನ್ನ ನೇಮ್ ಚೆನ್ನಾಗಿಲ್ಲ, ಹೆಸರಲ್ಲಿ ನೋವು ಬರುತ್ತೆ. ನನ್ನ ಹೆಸರು ಗೌತಮ್ ಅಂತ. ನನ್ನ ಹೆಸರು ಹಾಳಾಗೋಗಿದೆ, ಹೇಳಿದ್ರೆ ಪ್ರಯೋಜನ ಇಲ್ಲ ಬಿಡಿ. ಯಾವ ನೇಮ್ ಇಡ್ಬೇಕು ಗುರುಜಿ? ಅದೆಲ್ಲ ನೀವು ಆಫೀಸಿಗೆ ಬರ್ಬೇಕು. ಕಾರ್ ತಗೋಬೇಕು ಅಂದ್ರೆ ಶೋರೂಮಿಗೆ ಹೋಗ್ಬೇಕು. ಯಾವ ಕಾರ್ ತಗೊಳ್ಳಿ ಅಂತ ತಮ್ಮ ಮನೆ ಕಾರ್ ಕಳಿಸ್ತಾರ? ಕಳಿಸ್ತಾರೆ ಬುಕ್ಕಿಂಗ್ ಮಾಡ್ಕೊಂಡ್ರೆ. ಆದ್ರೆ ಗುರೂಜಿ ಹತ್ರನೇ ಹೋಗ್ಬೇಕು, ದಕ್ಷಿಣೆನೂ ಕೊಡ್ಬೇಕು. 5 kg ಪನ್ನೀರು, 5 kg ಮೊಸರು. ಹಾಳಾಗೋಗ್ಲಿ, ದಯವಿಟ್ಟು ಮನೋಜ್ ಅನ್ನೋರು ನಿಮ್ಮ ಸಮಾಧಾನ ಮಾಡ್ಕೊಂಡು ಕಮೆಂಟ್ ಅಲ್ಲಿ ತಿಳಿಸ್ರಪ್ಪ. ಯಾ ಮನೋಜ್, ವಿನೋದ್, ಆಮೇಲೆ ನೋ ಬರುತ್ತೆ. ಎಲ್ಲಾರು ಅವ್ರ ಹೆಸರುಗಳು ಕಮೆಂಟ್ ಮಾಡಿ, ಯಾರು ಆ ನೇಮ್ ಅಲ್ಲಿ ನೋ ಅಂತ ಬರುತ್ತೆ ಅಲ್ವಾ? ನಾವೆಲ್ಲ ಸೇರಿ ಒಂದು ಪ್ರೊಟೆಸ್ಟ್ ಮಾಡೋಣ. ಜಸ್ಟಿಸ್ ಫಾರ್ ಮನೋಜ್. ಅದಾಯ್ತು. ಇವಾಗ ಏನು ಪ್ರಶ್ನೆ ಏನೋ ಒಂದು ನೋಡಿ. ಓಕೆ, ಅವ್ನ ಫ್ಯೂಚರ್ ಲೈಫ್ ಮತ್ತೆ ಎಜುಕೇಶನ್ ಹೇಗ್ ಮಾಡ್ತಾನಂತ? ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರ್ರಿ. ಅದ್ಭುತವಾಗಿದೆ. ಮತ್ತೆ ಬೇರೆ ಕ್ಯಾಸ್ಟ್ ಮದುವೆ ಆಯ್ತು. ಬೇರೆ ಕಷ್ಟ ಹೇಳಿಮ್ಮ, ಹೇಳಿದ್ದಾನೆ 2 ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಓದ್ತಾನೆ, ಗೌರ್ಮೆಂಟ್ ಕೆಲಸ ಕೊಡೋ. ಒಲಿ ಬಿಡಿ, ದುಡ್ಡು ಕೊಡ್ತಾರೆ. ನಾನು ವೆಂಕಟೇಶ್ವರ ಸ್ವಾಮಿ ಆಗ್ಬೇಕು. ಏನಂತ? ನಾನು ವೆಂಕಟೇಶ್ವರ ಸ್ವಾಮಿ ಆಗ್ಬೇಕಂತೆ.
ಮಾತೇ ಇಲ್ಲ. ನಮಗೂ ಮಾತು ಬರ್ತಾ ಇಲ್ಲ. ಇಲ್ಲಿ ಏನ್ ನಡೀತಿದೆ, ಏನ್ ಹೇಳ್ತಿದ್ದಾರೆ, ಅವ್ರು ಯಾಕೆ ಹಿಂಗಂದ್ರು, ಇವ್ರು ಯಾಕೆ ಹಂಗೆ ಹೇಳಿದ್ರು, ಏನಾದ್ರು ಅರ್ಥ ಆಯ್ತಾ ಗೈಸ್? ನನ್ಗೇನು ಅರ್ಥ ಅರ್ಥ ಆಗಿದೆ ಆಗಿಲ್ಲ. ಕಮೆಂಟ್ ಮಾಡಿ. ಅದು ಏನು ಅಂತ ಮಾತಾಡ್ತಾನಯ್ಯಪ್ಪ, ಅವನಿಗೆ ಅರ್ಥ ಆಗ್ಬೇಕು. ಆಮೇಲೆ ನನ್ನನ್ನು ರಾಹು ಗ್ರಹನೇ ಸಾಯಿಸೋರು ಅಂತ ನಂಗೆ ಗೊತ್ತು. ನಾನು ರಾಹು ಗ್ರಹ ಇವತ್ತರೆಗೂ ಗರ್ಭುಡಿಗೆ ಯಾರು ಹೋಗೋಕ್ಕಾಗಲ್ಲ. ನನಗೂ ಪುರೋಹಿತರು ಒಳ್ಳೆ ಸಂಬಂಧ, ಒಂದು 13 ವರ್ಷಕ್ಕೊಂದ್ಸರಿ ಹೋಗ್ಬೋದು. ಅದು ಕುಂಭೇಶದಲ್ಲಿ ಒಳಗಡೆ ಹೋಗ್ಬಿಟ್ಟು ರಾಹು ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ಕಿಸ್ ಮಾಡ್ಬಿಟ್ಟು ಮುತ್ತು ಕೊಟ್ಬಿಟ್ಟು, ಮಗ ನೀನು ನನ್ನೇ ಸಾಯಿಸೋದು ನಂಗೆ ಚೆನ್ನಾಗಿ ಗೊತ್ತು, ನೋಡ್ಬಿಟ್ಟು ನಿಧಾನಕ್ಕೆ ಸಾಯಿಸೋದು. ಇವ್ನ್ಯಾವನ ಸೆಡೆ ನನ್ ಮಗ. ನಮ್ಮ ರಿಯಾಕ್ಷನ್ ಹಂಗೆ ಇತ್ತು. ಒಂದು ಮುತ್ತಿನ ಕತೆ. ಹೋಗ್ಬಿಟ್ಟು ಕಿಸ್ ಕೊಟ್ಬಿಟ್ಟು ಮುತ್ಕೊಂಡು. ಅದೇನ್ ತಿಕ್ಲು ಹುಚ್ಚಿನ ತರ ಮಾತಾಡ್ತೀನಿ ಅವಯ್ಯ. ಅಲ್ಲ, ಈ ಅಪ್ಪನ್ನ ನ್ಯೂಸ್ ಚಾನಲ್ ಕರೆಸ್ತಾರಲ್ಲ ಫಸ್ಟ್ ಆಫ್ ಆಲ್. TRP ರೀ, TRP. ಅವ್ರು ಹೊಡಿಬೇಕು ಫಸ್ಟ್. ಪರವಾಗಿಲ್ಲ, ನಾವು ಇದು ಕಾಮಿಡಿಯಾಗಿ ತಗೊಳ್ಳೋಣ. ನೀವು ಕೂಲ್ ಆಗಿರಿ. ಓಂ ಶಾಂತಿ. ಪ್ರೋಗ್ರಾಮ್ ನೋಡ್ತೀರಾ? ಅಸಲಿ ಸತ್ಯ ಡೈಲಿ ನೋಡ್ತಾ ಇದ್ದೀನಿ ಗುರುಜಿ, ನೀವ್ ಹೇಳ್ದಂಗೆ ಆಗಿರೋದು ಎಲ್ಲದು. ಹಂಗಾಗಿ ನಮ್ಗೆ ನಾನ್ ಜ್ಯೋತಿಷ್ಯ ನಂಬೋದಿಲ್ಲ. ನಿಮ್ಮ ನೋಡಿದ ಮೇಲೆ ನೀವ್ ಜ್ಯೋತಿಷ್ಯದ ಮೇಲೆ ನಂಬಿಕೆ ಹೊಂದಿದ್ದು ನಿಮ್ಮ ನೋಡಿದ ಮೇಲೆ ವಿಡಿಯೋ ಇದ್ದಂಗಿದೆಯಲ್ಲ. ಯಾಕೆ ಸರ್ ಆ ಪದ? ಯಾರು ಓಪನ್ ಆಗಿ ಮಾತಾಡಲ್ಲ, ಯಾಕೆ ಹಿಂಗೆ ಹೇಳ್ತೀರಾ? ಅದು ನಮಗೆ ಭಾರಿ ಇಷ್ಟ. ಜನ ನಮಗೆ ದುಡ್ಡು ಕೊಟ್ಬಿಟ್ಟು ನಮ್ಮ ಬಗ್ಗೆ ಹೇಳಿ ಅಂತ, ಅವ್ರ ಬಗ್ಗೆ ಹೇಳಿ ಅಂತ ದುಡ್ಡು ಕೊಡ್ತಾರೆ. ನಾವು ದುಡ್ಡು ಇಸ್ಕೊಂಡ್ಬಿಟ್ಟು ಅವ್ರನ್ನ ಮೆಚ್ಚಿಸಿ ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ತಾನ? ದೇವ್ರ ಮೆಟ್ತಾನ? ಹಾ ಗುರುಜಿ ಹೇಳ್ರಿ. ಜನ ನಮಗೆ ದುಡ್ಡು ಕೊಡ್ತಾರೆ. ಹೌದು ಹಾ ಗುರುಜಿ. ಸರ್ ನಮ್ಮ ಬಗ್ಗೆ ಹೇಳಿ ಅಂತ ಅವರೇ ದುಡ್ಡು ಕೊಡ್ತಾರೆ, ನಮ್ಮ ಕಷ್ಟ ಸುಖನ. ಅದನ್ನು ಇಸ್ಕೊಂಡು ಅವ್ರು ಸುಳ್ಳು ಹೇಳಿ ಕಳ್ಸಿದ್ರೆ ಅದಕ್ಕೆ ಆ ದುಡ್ಡಿಗೆ ವ್ಯಾಲ್ಯೂ ಇದೆಯಾ? ಇಲ್ಲ ಇಲ್ಲ ಗುರುಜಿ. ಅದೇ ಆರುವೆ ನಂಗೆ ಕಟ್ಟ ಕಡೆಯದಾಗಿ ಕಾಡ್ತಿರೋ ಪ್ರಶ್ನೆ, ಈ ವಯಂಗೆ ದುಡ್ಡು ಕೊಟ್ಬಿಟ್ಟು ಭವಿಷ್ಯ ಕೇಳೋ ಅಂತ ಬೇಕು ನನ್ನ ಮಕ್ಳು ಯಾರು? ಯಾರು ಬುದ್ಧಿವಂತರಲ್ಲ ಅವರು. ಕಮೆಂಟ್ ಅಲ್ಲಿ ತಜ್ಞರು ತಿಳಿಸಬೇಕಾಗಿ ವಿನಂತಿ. 100% ಬುದ್ಧಿವಂತರಲ್ಲ ಅವರು, ಬೇಕು ನನ್ನ ಮಕ್ಳೇ. ಅಲ್ಲ ಗುರು, ಸೀರಿಯಸ್ಲಿ ಅದು ದುಡ್ಡು ಕೊಟ್ಬಿಟ್ಟು ಫ್ರೀಯಾಗಿ ಕೇಳ್ತೀನಿ ಅಂದ್ರೂ ಬೇಡ. ನಾನೇ ಹೇಳ್ತೀನಿ ಬರೋ ಫ್ರೀಯಾಗಿ. ಅಯ್ಯೋ, ನಿಮ್ಮಲ್ಲಿ ನಿಮ್ಮ ಹೆಸರಲ್ಲಿ ನೋ ಅಂತ ಬಂದ್ರೆ, ಫಾರ್ ಎಕ್ಸಾಂಪಲ್ ವಿನೋದ್ ಅಂತ ಬಂದ್ರೆ, ನಿಮ್ಮ ಭವಿಷ್ಯ ಹೋಯ್ತ್ಯಾ ಕೊಟ್ಟು ಐತ್ಯಾ ಹಂಗಂತ ನಾನು ಹೇಳಿಲ್ಲ, ಗುರುಜಿ ಹೇಳಿರೋದು. ಹೌದು. ಇನೋವಾ ಗಾಡಿ ತಗೊಂಡವ್ರ ಮೇಲೆ ಕೇಸ್ ಬೀಳುತ್ತೆ ಅಂದ್ರೆ ಪೊಲಿಟಿಷಿಯನ್ಗಳೆಲ್ಲ ಫಾರ್ಚುನರ್. ಈಗ ಗೊತ್ತಾಯ್ತು ಪೊಲಿಟಿಷಿಯನ್ಗಳೆಲ್ಲ ಫಾರ್ಚುನರ್ ಯಾಕೆ ತಗೊಂಡ್ರು ಅಂತ. ಕೇಸ್ ಹಾಕ್ಸ್ಕೊಳಕ. ಇನೋವಾ ತಗೊಂಡ್ರೆ ಕೇಸ್ ಬೀಳುತ್ತೆ, ಫಾರ್ಚುನರ್ ತಗೊಂಡ್ರೆ ಕೇಸ್ ಬೀಳಲ್ಲ. ಹಂಗೆ. ಅರೆ ಗುರುಜಿ ಮಾತ್ರ ಟೆಸ್ಟ್ ಮಾಡಕ್ ತಗೊಂಡಿರೋದು ನೋಡಿ, ಎಂತ ದೊಡ್ಡ ಮನ್ಸು. ಆರ್ಯವರ್ಧನ್ ಗುರುಜಿದು ಇನ್ನೊಂದು ವಿಡಿಯೋ ಸಿಕ್ಕೈತೆ, ಕಂಪ್ಲೀಟ್ ಆಗಿ ನೋಡಿ, ಫುಲ್ ಬರುತ್ತೆ. ಓದ್ತಾಳೋ ಏನಿಲ್ವೋ? ಇಲ್ಲ, ನೀವೇನು ಓದಿದಿರಾ? ನಾನು SSLC ಗುರುಜಿ. ಫೇಲಾ? ಸಬ್ಜೆಕ್ಟ್ ಹೋಗಿದ್ದೆ ಗುರುಜಿ. ಇನ್ನು ಒಬ್ಬ ಮಗಳು ಬಂದು BCom ಮಾಡ್ತಿದ್ದಾಳೆ. ನಾನು ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀನಿರ್ರಿ. ನನ್ನ ಪ್ರೋಗ್ರಾಮ್ನ ದೇವರೇ ನೋಡ್ತಾ ಇರ್ತಾರ್ರಿ. ದೇವರು ಅರೆ ಯಾವ ದೇವರು ಅಂತ ಸದ್ಯಕ್ಕೆ ಮೆನ್ಷನ್ ಮಾಡಿಲ್ಲ. ಅಲ್ಲ, ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ರು ನಾನೇ ದೇವ್ರು ಅಂತ. ಮತ್ತೆ ಇನ್ಯಾವ ದೇವ್ರ ಬಗ್ಗೆ ಹೇಳ್ತಾರೆ? ಐ ಆಮ್ ಗಾಡ್. ಗಾಡ್ ಇಸ್ ಗ್ರೇಟ್. ಅವರು ಮಾತನಾಡುವ ಭಗವಂತ ಅಂತೆ. ಮೆಟ್ ನಲ್ಲಿ ಹೊಡಿಲಿಲ್ಲ ಯಾರು. ಅಪ್ಪ ತಂದೆ, ಸುಳ್ಳು ಹೇಳುವ ಭಗವಂತ. ಡಿಗ್ರಿ ಕಾಲೇಜ್ ಟೀಚರ್ಸ್ ವೆನ್ ಕಾಲೇಜ್ ರೀಓಪನ್ಸ್. ಏನದು? ಏನು ಮಾಡ್ತಿದ್ದೀರಾ? ಬರ್ರ ಲೈಕ್ ಮಾಡ್ರ, ಬೇಗ ಸಬ್ಸ್ಕ್ರೈಬ್ ಮಾಡ್ರೋ, ಬೇಗ ಮಾಡ್ರೋ. That's it for the video guys. ನಿಮ್ಮೆಲ್ಲರ ಬೇಡಿಕೆಯಂತೆ ನಾವು ಆರ್ಯವರ್ಧನ್ ಗುರೂಜಿಯವರ ವಿಡಿಯೋಗಳಿಗೆ ರಿಯಾಕ್ಟ್ ಮಾಡಿದ್ದೀವಿ. ಸೊ ನಿಮಗೆ ವಿಡಿಯೋ ಹೇಗನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ತುಂಬಾ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಂಗೆ ಮರೀದಂಗೆ ಹೈಪ್ ಕೊಡೋಣ ಮರಿಬೇಡಿ. 100% ಹೈಪ್ ಕೊಡಿ. ಎಸ್, 3 ಸಲ ಹೈಪ್ ಕೊಡಿ ದಯವಿಟ್ಟು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸಖತ್ತಾಗಿರುವಂಥ ವೀಡಿಯೋಸ್ಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ನಾವಿವರು ಹೋಗ್ಬಿಟ್ಟು ಬರ್ತೀವಿ. ಅಲ್ಲಿವರೆಗೂ